ನಮಸ್ಕಾರ ಸ್ನೇಹಿತರೆ. ಯೂಶ್ವಲಿ ನಾನು ಬ್ಲಾಗಿಂಗ್ ಮಾಡಲ್ಲ. ನೇಟಿವ್ ಬಂದಿದೆ ಬಸವ ಕಲ್ಯಾಣ ಬೀದರ್ ಡಿಸ್ಟಿಕ್. ಸ್ವಲ್ಪ ನಮ್ಮ ಫಾರ್ಮ್ ಟೂರ್ ಮಾಡೋಣ ಅಂತ ಇವತ್ತು ಫಸ್ಟ್. ಸೊ ಇದು ಮುಂಚೆ ನಮ್ಮ ದ್ರಾಕ್ಷಿನ ತೋಟ ಇತ್ತು. ಇವಾಗ ದ್ರಾಕ್ಷಿ ಸ್ವಲ್ಪ ಲೇಬರ್ ಸಮಸ್ಯೆದಿಂದ ತೆಗೆದಿದ್ದೀವಿ. ಇವಾಗೆಲ್ಲ ಸ್ವಲ್ಪ ತರಕಾರಿಗಳು ಮಾಡ್ತಾರೆ. ನಮ್ಮ ತಾಯಿಯವ್ರು ನೋಡ್ಕೊತಾರೆ ಇದನ್ನು. ಸೊ ಇವತ್ತು ಮೆನ್ ಅಂದರೆ ಇದು ತೋರಿಸ್ಬೇಕು ತಮಗೆ. ಮ್ಯಾಂಗೋ ಮಾವಿನ ತೋಟ. ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಈ ವರ್ಷ. ಇದು ಕೇಸರ್ ವೆರೈಟಿ ಮ್ಯಾಂಗೋ. ಯೂಶ್ವಲಿ ಗಲ್ಫ್ ಕಂಟ್ರೀಸ್ಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಈ ವರ್ಷ ಸ್ವಲ್ಪ ಎಲ್ಲ ಕಡೆ ಯುದ್ಧಿನ ವಾತಾವರಣ ಇದೆಯಲ್ಲ, ಸ್ವಲ್ಪ ಬೇಡಿಕೆ ಕಡಿಮೆ ಇದೆ. ಗಲ್ಫ್ನಲ್ಲಿ ಬೇಡಿಕೆ ಇದ್ರೂ ಕಳ್ಸೋಕ್ಕಾಗಲ್ಲ. ಸೊ ಈ ವರ್ಷ ನಾವು ಇಲ್ಲೇ ಇಂಡಿಯಾನಲ್ಲಿನೇ ಕೊಡಬೇಕು ಇದನ್ನು. ಸೊ ಹೇಳೋದು ಉದ್ದೇಶ ಏನಂದರೆ, ಅಥವಾ ಬೆಂಗಳೂರಿನಲ್ಲಿ ಇರಬಹುದು ಅಥವಾ ಅದರ್ ದೆನ್ ನಿಮ್ಮ ನೇಟಿವ್ ಹೊರಗಡೆ ಇದ್ದರೂ ಸ್ವಲ್ಪ ಅವಾಗವಾಗ ಟೈಮ್ ಸಿಕ್ಕಿದಾಗ ಊರ ಕಡೆ ಬಂದಿದಾಗ ಏನಾದರೂ ಒಂದು ಅಟ್ರ್ಯಾಕ್ಷನ್ ಇರಬೇಕಪ್ಪ, ತೋಟಕ್ಕೆ ಹೋಗೋಣ ಅಂತ ಒಂದು ಇಚ್ಛೆ ಡೆವಲಪ್ ಆಗಬೇಕಂದ್ರೆ ಈ ಥರ ಯಾವುದೋ ಒಂದು ಪ್ಲ್ಯಾಂಟೇಷನ್ ಮಾಡಿಟ್ರೆ ಒಳ್ಳೆಯದು. ನ್ಯಾಚುರಲ್ ಎ ಸಿ ಇದು. ನಮ್ಮಲ್ಲಿ ಇವಾಗ ಆ್ಯಾವ್ರೇಜ್ 40-42 ಡಿಗ್ರಿವರೆಗೆ ಟೆಂಪ್ರೇಚರ್ ಇದೆ ಔಟ್ಸೈಡು. ಬಟ್ ಒಳಗಡೆ ಚಿಲ್ಡ್ ಎ ಸಿ ಥರ ಇದೆ ವೆದರ್ ಈಗ. ಸೊ ಟೋಟಲ್ ಇದು 1 ಹೆಕ್ಟರ್ ಅಂದರೆ 2.5 ಎಕರೆ ಮ್ಯಾಂಗೋ ಪ್ಲ್ಯಾಂಟೇಷನ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಕಾಯಿ. ಇವಂಥ ಸೈಜ್ ಕೂಡ ನೋಡ್ಬೋದು. ಇದು ಇನ್ನೂ 1 ಮಂತ್ ಬೇಕು ಬರಬೇಕಂತ ಕರೆಕ್ಟಾಗಿ. ಈ ಕೇಸರ್ ವೆರೈಟಿ ವಿಶೇಷತೆ ಏನಂದರೆ ತುಂಬ ಟೇಸ್ಟಾಗಿರುತ್ತೆ, ಸ್ವೀಟಾಗಿರುತ್ತೆ, ಕಲರ್ ತುಂಬ ಅಟ್ರ್ಯಾಕ್ಟಿವ್ ಇರುತ್ತೆ. ವೆರಿ ಸೇಮ್ ಟೈಮ್ ಒಂದು ಸತಿ ಅದು ರೈಪ್ ಆದಮೇಲೆ ಕೂಡ ನಾವೊಂದು 5-6 ದಿನ ತಿಂದಿಲ್ಲ ಅಂದ್ರೂ ಹೋಲ್ಡ್ ಇಡುತ್ತೆ, ತುಂಬ ಬೇಗ ಕೆಟ್ಟು ಹೋಗಲ್ಲ. ಸೊ ಈ ವರ್ಷ ಯೂಶ್ವಲಿ ಎಲ್ಲ ಕಡೆ ಫ್ಲವರಿಂಗ್ ಚೆನ್ನಾಗಾಗಿತ್ತು. ಬಟ್ ಸ್ವಲ್ಪ ಏನಂದರೆ ಹಣ್ಣುಗಳು ತುಂಬ ಬಿದ್ದಿದ್ದಾವೆ. ಬಟ್ ಲಕ್ಕಿಲಿ ನಾವು ಮೋಸ್ಟ್ಲಿ ಆರ್ಗ್ಯಾನಿಕೇ ಮಾಡ್ತೀವಿ ಫಾರ್ಮ್ನ. ಯಾವುದೋ ರಾಸಾಯನಿಕ ಗೊಬ್ಬರ ಆಗಲಿ, ಕೀಟನಾಶಕಗಳು, ಫಂಗಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ಯಾವುದು ಬೆಳೆಯಲ್ಲ. ಏನಿದ್ರೂ ತಿಪ್ಪೆ ಗೊಬ್ಬರ, ಅದರಲ್ಲಿ ಕುರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಡ್ರಿಪ್ ಇರಿಗೇಷನ್ ಇದೆ ಅಂತ ನೋಡ್ತಿರ್ಬೋದು. ಜೊತೆಗೆ ಏನಿದೆ 1-2 ಸತಿ 3 ಸತಿ ಕೆಳಗಡೆಯಿಂದ ಕೂಡ ನೀರು ಬಿಟ್ಟಿದ್ವಿ. ಸೊ ನಮ್ಮ ಫಾರ್ಮ್ ಹೇಗೆ ಅನಿಸ್ತಾ ಅಂತ ತಿಳಿಸಿ. ಮತ್ತು ತಾವು ಇದನ್ನು ಇನ್ಸ್ಪೈರ್ ಮಾಡಿಬಿಟ್ಟು ಸಾಧ್ಯವಾದರೆ ಸ್ವಲ್ಪ ಪ್ಲ್ಯಾಂಟೇಷನ್ ಮಾಡಿ. ನಂದು ಒಂದು ಲೈಫ್ ಟೈಮ್ ಟಾರ್ಗೆಟ್ ಏನಿದೆ ಅಂದರೆ 1 ಲಕ್ಷ ಗಿಡನ ನಾಟಿ ಮಾಡಬೇಕಂತಿದೆ. 1 ಲಕ್ಷ ಗಿಡ ಹಚ್ಚಬೇಕಂತಿದೆ. ಒಂದು 20-25,000ವರೆಗೆ ಇವರೆಗೆ ಪ್ಲ್ಯಾಂಟೇಷನ್ ಮಾಡಿದ್ದೀನಿ ನಾನು. ಇಲ್ಲ 5 ಎಕರೆ ಇದೆ, ಅಂದರೆ 2.5 ಎಕರೆ ಮ್ಯಾಂಗೋ, 2.5 ಎಕರೆ ಬೇರೆ ಗಿಡಗಳಿದೆ. ಊರಿನಲ್ಲಿ ಅಂದರೆ ಈ ಬಸವ ಕಲ್ಯಾಣ ಬಿಟ್ಟು ಇನ್ನೂ 25 ಕಿಲೋಮೀಟರ್ನಲ್ಲಿ ಮತ್ತೊಂದು ನಮ್ಮದು ಮೂಲ ಊರು ಅಂತೇನು ಹೇಳ್ತೀವಲ್ಲ, ಅಲ್ಲಿ ಈ ವರ್ಷ ಒಂದು 8 ಎಕರೆ ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಮತ್ತು ಈ ಬರುವ ವರ್ಷ ಈ ಜೂನ್-ಜುಲೈನಲ್ಲಿ ಇನ್ನೂ ಒಂದು 5 ಎಕರೆ ಮಾಡಬೇಕಂತ ಇಚ್ಛೆ ಇದೆ. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ. ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯೂಶ್ವಲಿ ಬ್ಲಾಗಿಂಗ್ ಮಾಡಿಲ್ಲ, ಇದು ಫಸ್ಟ್ ಏನೋ ನೇಟಿವ್ನಲ್ಲಿ ಬಂದಿದೆ, ಜಮೀನು ಬಂದಿದೆ, ಖುಷಿ ಆಯಿತು, ತಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.